ಕಥೆಯಲ್ಲಿ ಬಹಳ ಸರಳವಾದ ವ್ಯಕ್ತಿತ್ವ ನಾವು ನೋಡಿದ್ವಿ. ಇಷ್ಟು ಸಾಫ್ಟ್ ಹುಡುಗ, ಇಂಥ ಹುಡುಗ ಸಿಕ್ಕಿದ್ರೆ ಇಂಥ ಹುಡುಗ ಸಿಗಬೇಕು ಅಂತ ಎಲ್ಲ ಫಿಮೇಲ್ ಫ್ಯಾನ್ಸ್ ಅನ್ಕೊಂಡಿದ್ರು. ಕಟ್ ಮಾಡಿದ್ರೆ ಪೆಪ್ಪೆ ಮೂಲಕ ಇಷ್ಟು ರಗಡ್ ಆಗಿ ನಮ್ಗೊಂದಷ್ಟು ಸುದ್ದಿ ಬಂತು, ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಎಲ್ಲ ನೀವೇ ಮಾಡಿದಿರಾ, ಯಾವುದೇ ಡೂಪ್ ಹಾಕಿಲ್ಲ ಅಂತ. ಎಲ್ಲೋ ಒಂದ್ ಕಡೆ ನಾನು ಆಲ್ರೆಡಿ ಹೇಳಿದೆ, ಮತ್ತೆ ರಿಪೀಟ್ ಮಾಡ್ತೀನಿ, ಚಿಕ್ಕಪ್ಪ ನೆನಪಾಗ್ತಿದ್ದಾರೆ, ದೊಡ್ಡಪ್ಪ ನೆನಪಾಗ್ತಿದ್ದಾರೆ. ಏನ್ ಹೇಳ್ತೀರಾ ಈ ಸಿನಿಮಾ ಬಗ್ಗೆ, ಸಿನಿಮಾ ತಂಡದ ಬಗ್ಗೆ? ಚಿಕ್ಕಪ್ಪನೇ, ದೊಡ್ಡಪ್ಪನೇ. ನಾನು ನಮಸ್ಕಾರ. ಮೊದಲಿಗೆ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ತುಂಬಾನೇ ಖುಷಿ ಆಯ್ತು. ನಿಮ್ನ ಆಕ್ಚುಲಿ ಯಾವತ್ತು ತುಂಬಾ ಸಲ ಮೀಟ್ ಮಾಡಿದ್ನಿ, ಯಾವತ್ತೂ ಮಾತಾಡಿರ್ಲಿಲ್ಲ. ನಿನ್ನೆ ಫಸ್ಟ್ ಟೈಮ್ ಮೀಟ್ ಮಾಡಿ ನಿಮ್ಮ ಜೊತೆ ಮಾತಾಡಿದಾಗ ತುಂಬಾ ಖುಷಿ ಆಯ್ತು. ನೀವು ಹೇಳಿದ ಸ್ವಲ್ಪ ಒಂದಷ್ಟು ವಿಷಯಗಳು ಕೇಳಿ ನಂಗೆ ಆಕ್ಚುಲಿ ತುಂಬಾ ಹೆಲ್ಪ್ ಆಯ್ತು, ತುಂಬಾ ಖುಷಿ ಆಯ್ತು, ತುಂಬಾ ಒಂದು ಸಪೋರ್ಟ್ ಅನ್ಸೋ, ಒಂದು ಕಾನ್ಫಿಡೆನ್ಸ್ ಬಂತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಪೆಪ್ಪೆ ಆಲ್ಮೋಸ್ಟ್ ಒಂದು 2 years ಜರ್ನಿ ಇದು. ತುಂಬ ಜನರ ಶ್ರಮ ಇದೆ ಈ ಸಿನಿಮಾದಲ್ಲಿ. ತುಂಬ ಖುಷಿಯಾಗಿ ಮಾಡಿದ್ವಿ. ಸೊ ಡೈರೆಕ್ಟರ್ ನನಗೆ ಫಸ್ಟ್ ಈ ಕಥೆ ಏನಕ್ಕೆ ಒಪ್ಕೊಳ್ಳೋಕೆ ಕಾರಣ ಅಂದರೆ, ಅವ್ರು ಹೇಳಿದ್ರು ಈ ಶೂಟಿಂಗ್ ಫುಲ್ಲು ಕೂರ್ಗಲ್ಲಿ ಅಂತ. ನನಗೆ ಕೂರ್ಗು ಕಾಡು ಅಂದರೆ ಪ್ರಾಣ. ಸೊ ಕೂರ್ಗಲ್ಲಿ ಕಾಡು ಮಧ್ಯೆ ಶೂಟ್ ಮಾಡೋದೇ ಒಂದು ದೊಡ್ಡ ಖುಷಿ ಇತ್ತು ನನಗೆ. ಸೊ ಅದೇ ಒಂದು ಫಸ್ಟ್ ಹೈಲೈಟ್ ಈ ಸಿನಿಮಾದ ಬಗ್ಗೆ. ಆಮೇಲೆ ಈ ಸಿನಿಮಾದಿನ ಕಥೆ. ಸೊ ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ನನ್ನ ಮೂಲಕ ಮತ್ತು ನಮ್ಮ ಕ್ಯಾರೆಕ್ಟರ್ಗಳ ಮೂಲಕ ಸಾಕಷ್ಟು ವಿಷಯಗಳು ಹೇಳಿದ್ದಾರೆ. ಆಮೇಲೆ ಸಾಕಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದೆ ಈ ಸಿನಿಮಾದಲ್ಲಿ. ಸೊ ಆ ವಿಷಯ ನಿಮ್ಮೆಲ್ಲರಿಗೂ ತಲುಪುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ಈ ಸಿನಿಮಾದ ಬಗ್ಗೆ ನೀವು ಸಿನಿಮಾ ನೋಡಿದ ತಕ್ಷಣ ನಿಮಗೆ ಒಂದಷ್ಟು ಯೋಚನೆಗಳು ಬರುತ್ತೆ. ನೀವು ಸಿನಿಮಾದಿಂದ ಆಚೆ ಬಂದ ತಕ್ಷಣ ಈ ಕ್ಯಾರೆಕ್ಟರ್ಗಳ ಬಗ್ಗೆ ಒಂದಷ್ಟು ಯೋಚನೆ ಮಾಡ್ತೀರಾ. ಈ ಕ್ಯಾರೆಕ್ಟರ್ಗಳು ಏನೇನು ಸಂದರ್ಭದಲ್ಲಿ ಹಿಂಗೆ ಆ್ಯಕ್ಟ್ ಮಾಡಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಸೊ ಈ ಸಿನಿಮಾ ನಿಮ್ಮ ಜೊತೆ ನಿಮ್ಮ ಮನೆಗೂ ಟ್ರಾವೆಲ್ ಆಗುತ್ತೆ. ಸೊ ಈ ಸಿನಿಮಾ ನಾನು ಲಾಸ್ಟ್ ರೀಸೆಂಟಾಗಿ ಆ ಸಿನಿಮಾದ ಒಂದು ಪ್ರೀಮಿಯರ್ ನೋಡಿದಾಗ ಅವಾಗ ಅನಿಸ್ತು, ಈ ಸಿನಿಮಾ ಎಲ್ಲರಿಗೂ ಯಾವ್ದಾರೋ ಒಂದು ವಿಷಯಗಳಲ್ಲಿ ಅವ್ರಿಗೆ ಮುಟ್ಟುತ್ತೆ ಅಂತ. ಆಮೇಲೆ August 38 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದ್ಬಿಟ್ಟು ನಮ್ಮ ಥಿಯೇಟರ್ಗಳಲ್ಲಿ ನೋಡಿ. ಅಷ್ಟೇ. ಸೂಪರ್. ನೀವು ಇಲ್ಲೇ ಇರಿ, ನಿಮ್ ಟೀಮನ್ನು ಕರೆದು ಬರ್ತೀನಿ ನಾನು. ಮೊದಲಿಗೆ ಈ ಸಿನಿಮಾದ ನಿರ್ಮಾಪಕರುಗಳು ಅವರಿಬ್ರು ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಪ್ಯಾಷನೇಟ್ ನಿರ್ಮಾಪಕರು ಅಂತ. ಶ್ರೀರಾಮ್ ಸರ್ ಹಾಗೆ ಉದಯ್ ಸರ್ ಇಬ್ರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿರ್ಮಾಪಕರಿಗೆ ನಿಜವಾಗ್ಲೂ ಜೋರಾದ ಚಪ್ಪಾಳೆ ಬರಬೇಕು. ಯಾಕಂದ್ರೆ ಒಬ್ಬ ನಿರ್ಮಾಪಕ ಗೆದ್ದಾಗ್ಲೇ 10 ಹಲವು ಸಿನಿಮಾಗಳು ಮುಂದೆ ಬರೋದಕ್ಕೆ ಸಾಧ್ಯವಾಗೋದು. ಚಪ್ಪಾಳೆ.